ಕೊರತೆ ಇದೆ. ನಾವು ಏನ್ ಮಾಡಬೇಕು, ಆ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂದ್ರೆ ನಮ್ಮ ಮೇಲಧಿಕಾರಿಗಳಲ್ಲಿ ಇರ್ಬೋದು ಅಥವಾ ಜನಪ್ರತಿನಿಧಿಗಳ ಜೊತೆ ಇರ್ಬೋದು ಸಮನ್ವಯತೆ ಇರಬೇಕು. ನಾವೆಲ್ಲ ಒಂದೇ ಕಚೇರಿನಲ್ಲಿ ಇರ್ತೀವಿ, ಆದ್ರೂ ಕೂಡ ಫೈಲ್ ಮೂವ್ ಆಗ್ಲಿಕ್ಕೆ ಒಂದೊಂದು ತಿಂಗಳು 2 ತಿಂಗಳು ಆಗುತ್ತೆ. ಎಷ್ಟು ದೂರ? ಅಲ್ಲಿ ಅಕ್ಕಪಕ್ಕನೆ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್. ಅದಕ್ಕೆ ಜನ ಅಲ್ಲ ಪರದಾಡ್ತಾ ಇರ್ತಾರೆ. DC ಕಚೇರಿಗೆ ಹೋಗಿ ಮೇಡಮ್ ಇಲ್ಲ ಎಲ್ಲಿದೆ ಫೈಲ್ ಅಪ್ ಅಂದ್ರೆ ಕೆಳಗಡೆ ಇದೆ ಮೇಡಮ್ ಕಚೇರಿನ. CO ಕೇಳಿದ್ರೆ ಎಲ್ಲಿದಪ್ಪ ಫೈಲ್ ಅಂದ್ರೆ EO ಹತ್ರ ಇದೆ. CO, EO, DS ಎಲ್ಲರೂ ಅದೇ ವ್ಯವಸ್ಥೆನಲ್ಲಿ ಬಂದಿರೋರಲ್ವಾ, ದಿನ ಭೇಟಿ ಆಗ್ತಾರೆ, ದಿನ ಅವ್ರ ಪ್ರಮೋಷನ್ ಬಗ್ಗೆ ಕೇಳ್ತಾರೆ, ದಿನ ಅವ್ರ ಬೇಡಿಕೆ ಹೇಳ್ತಾರೆ. ಆದ್ರೂ ಕೂಡ ಜನರ ಸಮಸ್ಯೆ ಬಂದಾಗ ಸಮನ್ವಯತೆ ಇರೋದಿಲ್ಲ. ಸೊ ಎರಡನೇದು ಸಮನ್ವಯತೆಯನ್ನ ಬೆಳೆಸ್ಕೊಂಡು, ಮೂರನೇದು ಸಮಯ ಪ್ರಜ್ಞೆ. ಸಮಯ ಪ್ರಜ್ಞೆ ಇರಲಿಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್. ನಾವು ಸಾಯ ತನಕ ಈ ಹುದ್ದೆಗಳಲ್ಲಿ ಇರೋದಿಲ್ಲ. ಆಮೇಲೆ ಕಾಲಾವಧಿ ಮುಗಿದ ಮೇಲೆ ನೀವು ಏನೇ ಪರಿಣಾಮ ಕೊಟ್ಟರು, ಏನೇ ಅವರಿಗೆ ಫಲ ಕೊಟ್ಟರು ಕೂಡ ಅದು ಪರಿಣಾಮಕಾರಿ ಆಗೋದಿಲ್ಲ. ಇಟ್ ಶುಡ್ ಆಲ್ ಬಿ ಟೈಮ್ ಬೌಂಡ್ ಪ್ರೋಗ್ರಾಮ್. ನಾವು ಜಂಟಿ ಸಮೀಕ್ಷೆ ನಾವು ಯಾವಾಗ ಬೇಕಾವಾಗ ಮಾಡಕ್ಕಾಗುತ್ತಾ, ಅಥವಾ ಬೇರೆ ಸಮೀಕ್ಷೆ ಯಾವಾಗ ಬೇಕಾವಾಗ ಮಾಡಕ್ಕಾಗುತ್ತಾ? ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕಂದ್ರೆ ಆ ಕಾಲಾವಧಿನಲ್ಲಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಮಾಡ್ಬೇಕಾಗ್ತದೆ. ಆ ಸಮಯದ ಪ್ರಜ್ಞೆ ಇದ್ದಾಗ ಏನಾಗುತ್ತೆ, ಜನರಿಗೆ ನಾವು ಪರಿಹಾರ ಕೊಡ್ಲಿಕ್ಕಾಗ್ತದೆ, ಅವರಿಗೆ ಒಂದು ಒಳ್ಳೆ ಆಡಳಿತ ಕೊಡಕ್ಕಾಗ್ತದೆ. ಅವಾಗ ಜನರಿಗೂ ಗೊತ್ತಾಗ್ತದೆ, ಇಲ್ಲಪ್ಪ ಒಂದು ತಿಂಗಳಲ್ಲಿ ಕೆಲಸ ಆಗ್ತದೆ ಅಂದ್ರೆ ನಿಮ್ಗೂ ಬಂದು ಕಾಡೋದಿಲ್ಲ. ನಾನು ಹಲವಾರು ಬಾರಿ ನಮ್ಮ ಅಧಿಕಾರಿಗಳ ಇದ್ರಲ್ಲಿ ನೋಡ್ತೀನಿ, ಸುಮ್ಮನೆ ನನಗೆ ಕಾಡೋದ್ ಬಿಟ್ರೆ ಸಾಕಪ್ಪ ಅಂತಾರೆ. ಹೋಗಿ ಮಂದಿ MLAಗಳು ಕೇಳಿ ಅಂತಾರೆ. ರೂಲ್ ಇರ್ತದೆ, ಆ ರೂಲ್ ಅವ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ, ಆದ್ರೆ ಹೇಳಲ್ಲ. ಹೋಗಿ ಶಾಸಕರಿಗೆ ಭೇಟಿಯಾಗಿ, ಶಾಸಕರು ಮನ್ಸು ಮಾಡಿದ್ರೆ ಎಲ್ಲಾನು ಆಗ್ತದೆ, ಪ್ರಿಯಾಂಕರ್ಗೆ ಮನ್ಸು ಮಾಡಿದ್ರೆ ಎಲ್ಲಾನು ಆಗ್ತದೆ. ಹೆಂಗ್ ಮಾಡ್ತದೆ? ನಾನು ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಸರ್ ನಿಮ್ಮಿಂದ ಯಾರು ಹೇಳ್ತಾರಪ್ಪ ಅಂದ್ರೆ ಅಲ್ಲಿ ಅಧಿಕಾರಿಗಳು ಹೇಳಿದ್ರು ಅಂತ. ಈಗ ಎಲ್ಲರಿಗೂ ಗೊತ್ತು ಅಡ್ಮಿಷನ್ಸ್ ಹಾಸ್ಟೆಲ್ ನಲ್ಲಿ ಹೆಂಗಾಗುತ್ತೆ ಅಂತ, ಬೇಸ್ಡ್ ಆನ್ ಮೆರಿಟ್ ಅಂಡ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲ ಸ್ಯಾರ್ದು ಒಂದು ಲೆಟರ್ ತಗೊಂಡ ಲೆಟರ್ ಕೊಡ್ತೀವಿ. ಲೆಟರ್ ಕೊಟ್ಟಾದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದಾಗಲ್ಲ, ಇದು ರೂಲ್ ಅಲ್ಲಿ ಬರೋದಿಲ್ಲ. ಕಳಿಸಿದ್ಯಾ ನನ್ನ ಹತ್ರ? ನೀವೇ ಅವ್ರು ನಿಮ್ಗೆ ಕಾಡ್ತಾನಂತ ನಮ್ ಕಾಡಕ್ ಹಚ್ತಿರ್ತಾವಲ್ಲ. ಆದ್ರಿಂದ ಏನೇ ಇದ್ರು ಸ್ಪಂದನೆ, ಸಮನ್ವಯತೆ, ಸಮಯ ಪ್ರಜ್ಞೆ ಮತ್ತೆ ಪರಿಣಾಮಕಾರಿಯಾದಂತ ಅನುಷ್ಠಾನ. ರೂಲ್ ಇದ್ದ ತಕ್ಷಣ ಎಲ್ಲಾನು ಆಗುತ್ತೆ ಅಂತಲ್ಲ. ನಾನು ಹೇಳ್ದಂಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರದು ನಿಮ್ ಜವಾಬ್ದಾರಿಯಾಗಿದೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಹೊಣೆಗಾರಿಕೆ, ಅಕೌಂಟಬಿಲಿಟಿ ಅನ್ನೋದು ನಾವೆಲ್ಲರೂ ಮರ್ತೋಗ್ಬಿಟ್ಟಿದೀವಿ. ಇದನ್ನ ನಾನು ಹಿಡಿದೇ ಹೇಳ್ತಾ ಇದ್ದೀನಿ, ನೀವು ಸಪರೇಟ್ ನಾನ್ ಸಪರೇಟ್ ಅಂತಲ್ಲ. ಹೊಣೆಗಾರಿಕೆ ಅಂದ್ರೆ ಅಕೌಂಟಬಿಲಿಟಿ. ಈಗ ಯಾವ್ದೋ ಒಂದು ರೋಡ್ ಮಾಡಿಸಿರ್ತೀವಿ ನಾವು, ರೋಡ್ ಮಾಡಿಸಿದಾಗ ಅದು ಮೂಲೆಯಿಂದ ಕಿತ್ತು ಬರ್ತದೆ. ಅಕೌಂಟಬಲ್ ಯಾರು? ನಾನು ನಿಮ್ ಕೇಳಿದ್ರೆ ಸರ್ ಆ ಕಾಂಟ್ರಾಕ್ಟರ್ ಸರಿ ಮಾಡಿಲ್ಲ ಅಂತ. ಜನ ನನ್ ಕೇಳಿದಾಗ ಜನರ ಮುಂದೆ ನಾನು ಆ AWಗೋ AEಗೋ ಬೈಬೇಕಾಗ್ತದೆ. ಹೊಣೆಗಾರಿಕೆ ಯಾರ್ದು? ನಂದ, ನಿಮ್ದ, ಕಾಂಟ್ರಾಕ್ಟರ್ದ, ಜನರದ? ಹೊಣೆಗಾರಿಕೆ ಇರೋದು ಎಲ್ಲರದು ಅಲ್ವಾ? ಅನುದಾನ ತರೋದು ನನ್ನ ಜವಾಬ್ದಾರಿ, ಆ ಕೆಲಸ ಹಾಕೋದು ನನ್ನ ಜವಾಬ್ದಾರಿ, ಅದು ಸರಿಯಾಗಿ ಆಗಿದ್ಯಾ ಇಲ್ಲ ನೋಡೋದು ನಿಮ್ ಜವಾಬ್ದಾರಿ. ಕಾಂಟ್ರಾಕ್ಟರ್ ಯಾರು ನಿಮ್ ಸಂಬಂಧಿಕರಲ್ಲ, ಎಲ್ಲರೂ ಪ್ರಾಫಿಟಿಗಿದ್ದಾರೆ. ಆದ್ರೆ ಅವ್ರು ನಿಮ್ ಪಗಾರ ಕೊಟ್ಟಂಗೆ ಆಡ್ತೀರಿ ಎಲ್ಲರೂ. ಅದು ಹೋಗ್ಬೇಕು. ಅಕೌಂಟಬಿಲಿಟಿ ಇದ್ರೆ ಆಟೋಮ್ಯಾಟಿಕ್ ಆಗಿ ಒಂದು ಒಳ್ಳೆ ಆಡಳಿತವನ್ನು ನಾವು ಕೊಡಬಹುದು. ಇನ್ಕ್ಲೂಡಿಂಗ್ ಮೀ. ಈಗ ಶಿಕ್ಷಣ ಇಲಾಖೆನಲ್ಲಿ ನಮ್ಗೆ ಹೋದ ಬಾರಿ ರಿಸಲ್ಟ್ ಕಮ್ಮಿ ಬಂತು. ಯಾರಿಗೆ ಕೇಳಿದ್ರು? ಹಿಂದನೂ ರಿಸಲ್ಟ್ ಕಮ್ಮಿ ಬಂದವ. ಹಿಂದನೂ ರಿಸಲ್ಟ್ಗಳು ಕಮ್ಮಿ ಬಂದಾಗ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಿದ್ರ? ಇಲ್ಲ, ನನಗೆ ಕೇಳಿದ್ರು. ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಐತಿ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಇದ್ದಾರೆ. ಯಾವತ್ತೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಇದು ಏನು ಫಲಿತಾಂಶ ಕಮ್ಮಿ ಆದ್ರೆ ನಾನು ಉತ್ತರ ಕೊಡಬೇಕು. ಏನೋ ಇಲ್ಲಿ ಯಾವ್ದಾದ್ರು ಕಳಪೆ ಕಾಮಗಾರಿ ಆದ್ರೆ ನಾನು ಉತ್ತರ ಕೊಡಬೇಕು. ಯಾವುದೋ ಒಂದು ಲೋಕಾಯುಕ್ತ ರೇಡ್ ಆದ್ರೆ ನಾನು ಉತ್ತರ ಕೊಡಬೇಕು. ಇಲ್ಲಿ ಏನಾದ್ರೂ ಏರ್ಪೇರ್ ಆದ್ರೆ ನಾನು ಉತ್ತರ ಕೊಡಬೇಕು. ಎಸ್, ಐ ಆಮ್ ಅಕೌಂಟೇಬಲ್, ಬಟ್ ನಾಟ್ ಜಸ್ಟ್ ಮೀ. ನೀವು ಕೂಡ ಅಕೌಂಟೇಬಲ್ ಇರ್ಬೇಕಲ್ಲ. ನೀವು ಕರೆಕ್ಟ್ ಆಗಿ ನೀವು ಕೆಲಸ ಮಾಡಿದ್ರೆ ನನಗೆ ಒಳ್ಳೆ ಹೆಸರು ಬರ್ತದೆ. ಈಗ ಕಮಲ್ಕರ್ ಸಾಹೇಬ್ ಭಾಷಣದಲ್ಲಿ ಹೇಳ್ತಾ ಇದ್ರು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇದ್ರು. ಈಗ ಒಳ್ಳೆ ಅಧಿಕಾರಿಗಳು ಯಾಕೆ ನಾವು ಹಾಕೋತೀವಿ ಅಂದ್ರೆ, so that we can concentrate on bigger things.
ನಾವು ಕಲಬುರಗಿಯನ್ನ ಇನ್ನ ಹೆಚ್ಚು ಆರ್ಥಿಕವಾಗಿ ಪ್ರಗತಿ ನಾವು ಮಾಡಬೇಕು ಅಂದಾಗ ನಾವು ದಿನ ಇರುವಂತ ಕಿರಿಕಿರಿಗಳನ್ನೇ ನಾವು ನೋಡ್ಕೋತಾ ಹೋದ್ರೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಹೇಗೆ ಕಾಂಪೀಟ್ ಮಾಡಕ್ಕಾಗುತ್ತೆ? ವಿಭಿನ್ನವಾದಂತ ಯೋಜನೆಗಳು ಹೆಂಗ್ ತರೋದು ನಾವು? ಅದಕ್ಕೋಸ್ಕರ ಒಳ್ಳೆ ಅಧಿಕಾರಿಗಳಿದ್ರೆ, ಒಳ್ಳೆ ಆಡಳಿತ ನಾವು ಏನು ಬೇರೆ ಮಟ್ಟದಲ್ಲಿ ಕೊಟ್ಟಿದ್ರೆ, ಹಳ್ಳಿನಲ್ಲಿ ಕೊಟ್ರೆ, ತಾಲೂಕುಗಳಲ್ಲಿ ಕೊಟ್ರೆ ಆಟೋಮ್ಯಾಟಿಕ್ಲಿ ನಾವು ನಮಗೆ ಬೇರೆ ಬೇರೆ ಯೋಜನೆಗಳು ತರಲಿಕ್ಕೆ ಪುರ್ಸೊತ್ತಿರ್ತದೆ. ಇಲ್ಲಿದ್ರೆ ನಿಮ್ ಜಗಳಗಳನ್ನ ನಾವು ಸಾರ್ಟ್ ಔಟ್ ಮಾಡೋದ್ರಲ್ಲೇ ಇರ್ತೀವಿ. ತಾಲೂಕು ಜಗಳಗಳಿರ್ಬೋದು, ಪಂಚಾಯತ್ ರಗಳೆಗಳಿರ್ಬೋದು. ಸೊ ಆದ್ರಿಂದ ದಯವಿಟ್ಟು ನಾನು ಯಾಕಿದ್ ಹೊಣೆಗಾರಿಕೆ ಬಗ್ಗೆ ಇಷ್ಟು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಹೊಣೆಗಾರಿಕೆ ನಂದು ಆಗ್ಬೇಕು, ನಿಮ್ದು ಆಗ್ಬೇಕು. ನಾವೆಲ್ಲರೂ ಒಂದು ವ್ಯವಸ್ಥೆನಲ್ಲೇ ಇದೀವಿ. ಇದು ನಾವು ಒಂದು ಬಹುಮಹಡಿ ಕಟ್ಟಡ ಇದ್ದಂಗೆ, ಬುನಾದಿ ಸ್ಟ್ರಾಂಗ್ ಇದ್ರೆ ಆಟೋಮ್ಯಾಟಿಕ್ ಆಗಿ ಎಷ್ಟನ ಬಹುಮಹಡಿ ಕಟ್ಕೊಂಡು ಹೋಗ್ಬೋದು. ಆದ್ರೆ ಬುನಾದಿನೇ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಇದು ಆಡಳಿತದ ಬುನಾದಿ, ಸರ್ಕಾರದ ಬುನಾದಿ ಯಾರು ಅಂದ್ರೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದ ಸೇವಕರು. ನಾವಿಬ್ಬರಲ್ಲಿ ಸಮನ್ವಯತೆ, ನಮ್ಮಿಬ್ಬರಲ್ಲಿ ಸಾಮಾನ್ಯ ಪ್ರಜ್ಞೆ, ಇದರಲ್ಲಿ ಪರಿಣಾಮಕಾರಿ ಅನುಷ್ಠಾನ ಮತ್ತೆ ಹೊಣೆಗಾರಿಕೆ ಬಂದ್ಬಿಟ್ರೆ ಖಂಡಿತವಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಬಹಳಷ್ಟು ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ನಾನು ಹೆಚ್ಚೇನು ತಮ್ಮ ಸಮಯ ತಗೊಳೋದಿಲ್ಲ. ನಮ್ಮ ಅಧ್ಯಕ್ಷರು ಸಾಕಷ್ಟು ಡಿಮಾಂಡ್ಸ್ ಕೊಟ್ಟಿದ್ದಾರೆ. ಬರೀ ಒಂದೇ ಪೇಜ್ ಓದಿದ್ದವರು 4 ಲೈನ್ ಕೊಟ್ಟಿದ್ದಾರೆ ಆಕ್ಚುಲಿ. ಈಗ ನೋಡಿ, ಇದ್ರದ್ದು ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ. ನೀವು ಒಂದು ಸೈಟ್ ಕೇಳಿದ್ದೀರಾ, ನಿವೇಶನ ಕೇಳಿದ್ದೀರಾ. ಆಸ್ ಪರ್ ರೂಲ್, ಇಲ್ಲ ಕೂತ್ಕೊಳ್ಳಿ, ಆಸ್ ಪರ್ ರೂಲ್ ಅದು ರಿಜೆಕ್ಟ್ ಆಗತ್ತಲ್ಲ. ಈಗ ನಿಮ್ಮ ಸೈಟ್ ನೀವು ಮಂಜೂರು ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೇರೆಯವ್ರದ್ದು ಹೆಂಗ್ ಕೆಲಸ ಆಗ್ತದೆ? ಈಗ ಆಸ್ ಪರ್ UD ರೂಲ್ಸ್ ಇಟ್ ಹ್ಯಾಸ್ ಟು ಬಿ ರಿಜೆಕ್ಟೆಡ್. ಆಮ್ ಐ ರೈಟ್ ಮೇಡಮ್? ಅದನ್ನ ಕ್ಯಾಬಿನೆಟ್ ತರಿಸಬೇಕು. ಆ ಕ್ಯಾಬಿನೆಟ್ ತರಿಸೋ ಜವಾಬ್ದಾರಿ ಯಾರ್ದು? ಅದಕ್ಕೆ ಇಷ್ಟು ಜನ ಅಧಿಕಾರಿಗಳಿದ್ದೀರಲ್ಲ, ನೀವ್ ಹೇಳ್ಬೇಕು ನನಗೆ. ಕ್ಯಾಬಿನೆಟ್ ಬಂದಾಗ ನನ್ನ ಜವಾಬ್ದಾರಿ. ಕ್ಯಾಬಿನೆಟ್ ತನಕ ಫೈಲ್ ಫಾಲೋ ಅಪ್ ಮಾಡ್ಬೇಕಾಗಿದ್ದು ಯಾರು? ಅಧಿಕಾರಿಗಳು. ಯಾವ ಅಧಿಕಾರಿಗಳು? ನೀವೇ. ಈಗ ನೀವು ರಾಜ್ಯ ಸರ್ಕಾರದ ನೌಕರ ಅಸೋಸಿಯೇಷನ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸಾರ್ವಜನಿಕರು ಏನ್ ಮಾಡ್ಬೇಕಪ್ಪ? ನೀವೇ ಹೇಳಿ. ಮತ್ತೆ ನನಗೆ ಬೈತೀವಿ ಅದ್ ಕೆಲಸ ಆಗಿಲ್ಲ ಅಂತ. 100% ನಾ ಮಾಡ್ಕೊಡ್ತೀನಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಅದೇನಿದೆ ಅದು ಮೊನ್ನೆ ತಿರಸ್ಕಾರ ಆಗಿದೆ ಅಂತ ಗೊತ್ತಿದೆ, ಅದು ಫೈಲ್ ಪುಟ್ ಅಪ್ ಮಾಡಿಸಿ. ಕ್ಯಾಬಿನೆಟ್ ಬಂದ್ರೆ 100% ಎಲ್ಲರೂ ಕೂಡ, ನಾನಷ್ಟೇ ಅಲ್ಲ, ಇಡೀ ಸಚಿವ ಸಂಪುಟ ನಿಮ್ ಪರವಾಗಿ, ನಿಮ್ಮ ಕ್ಷೇಮಾಭಿವೃದ್ಧಿ ನಮ್ಮ ಜವಾಬ್ದಾರಿ ಕೂಡ. ನಿಮ್ಗೆ ಒಳ್ಳೆಯದು ನಿಮ್ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಜನರಿಗೆ ನೋಡ್ಕೋತೀರಾ, ಚೆನ್ನಾಗಿ ನೋಡ್ಕೋತೀರಾ ಅಂತ ನಮ್ದು ಒಂದು ಭಾವನೆ ಇದೆ. ಸೊ 100% ನಿಮ್ದು ಏನೇನು ಕೆಲಸಗಳಿದೆ ಎಲ್ಲಾನು ಮಾಡಕ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಹೇಳ್ದಂಗೆ 371 ಜೈನಲ್ಲಿ ಏನೇನು ಲೋಪಗಳಿದೆ ಅವೆಲ್ಲಾನು ಕೂಡ ಗಣನೆ ತಗೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ಬಂದಿದ್ದೇವೆ. ಅದನ್ನು ಕೂಡ ನಾವು ಮಾಡಿಸ್ತಾ ಇದೀವಿ. ಕಾನೂನಿಂದ ಏನೇ ತೊಡಕಿದ್ರು ಕೂಡ ಅದನ್ನ ಬಗೆಹರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ನಾವು ಹೇಳಿ ನಾನು ಬಯಸ್ತಾ ಇದ್ದೀನಿ. ಇನ್ನ ಹಲವಾರು ಬೇಡಿಕೆಗಳಿದೆ, ನಿಮ್ ಭವನಗಳದಿರ್ಬೋದು ಮತ್ತೆ ಕಚೇರಿಗಳದಿರ್ಬೋದು. ಅವೆಲ್ಲ ಕಚೇರಿಗಳೆಲ್ಲ ನಾವು ಮಾಡಿಸೋದು ನಮ್ದೇ, ಅದು ನೀವು ಮನವಿ ಕೊಡಬಾರ್ದು, ಅದು ಬೈ ಡಿಫಾಲ್ಟ್ ಅದು ನನ್ನ ಕರ್ತವ್ಯ ಇದೆ. ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕುಗಳಾಗಿದೆ, ನೀವು ಹೇಳ್ದಂಗೆ ಎಲ್ಲರೂ ಕೂಡ ಒಂದು ಮಿನಿ ವಿಧಾನಸೌಧವನ್ನ ಸ್ಯಾಂಕ್ಷನ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದು ಮೊನ್ನೆ ಕೊಪ್ಪಳದಲ್ಲಿ ಕಾರ್ಯಕ್ರಮ ಹಮ್ಮಿಕೋಬೇಕಾಗಿತ್ತು, ಅದು ಆಗ್ಲಿಲ್ಲ. ಅದು ಮತ್ತೆ ಗುಲ್ಬರ್ಗದಲ್ಲೇ ಮಾಡ್ತೀನಿ ಅಂತ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಸೊ ಅದು ಎಲ್ಲ ಕಂದಾಯ ಕಚೇರಿಗಳನ್ನ ಹೊಸ ಜಿಲ್ಲೆಗಳ, ಹೊಸ ತಾಲೂಕುಗಳಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ನನ್ನ ಮಾತನ್ನ ನಾವು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ ತಮ್ಮ ಬೇಡಿಕೆಗಳು ಹಲವಾರಿದೆ. ಖಂಡಿತವಾಗೂ ಒಂದ್ಸರಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯನ್ನ ನಡೆಸಿ ಯಾವುದೇ ಪ್ರಾಕ್ಟಿಕಲ್ ಆಗಿ ಆಗುತ್ತೆ ಆಗಲ್ಲ ಅಂತ ನೇರವಾಗಿ ಹೇಳ್ತೀನಿ. ನಮ್ಮ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ತಾವು ಹೇಳ್ದಂಗೆ PDO ಕೌನ್ಸಿಲಿಂಗು ಆಗ್ಬೇಕು ಅಂದ್ಬಿಟ್ಟು ಬಹಳಷ್ಟು ವರ್ಷದಿಂದ ಬೇಡಿಕೆ ಇತ್ತು. 10-12 ವರ್ಷದಿಂದ ಬೇಡಿಕೆ ಆಗಿದೆ. ನಾನು ಬಂದಾಗ ಅವ್ರಿಗೆ ಹೇಳಿದೆ, ಪ್ರಾಮಾಣಿಕವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ, ಇದು ನಾನು ನಿಮ್ಮ ಮಂತ್ರಿ ಇದ್ದೀನಿ, ಸುಮ್ಮನೆ ಅನವಶ್ಯಕವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಕೂಡೋದ್ರಿಂದ ಯಾವುದೇ ರೀತಿಯಾದಂತಹ ಪರಿಹಾರ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಿಂದಿನ ಮಂತ್ರಿಗಳ ಹೆಂಗಿದ್ರು ನನ್ಗೆ ಗೊತ್ತಿಲ್ಲ, ನೀವು ಹಠಮಾರಿ ನಾನು ಹಠಮಾರಿ ಅಂದ್ರೆ ಕೆಲಸ ಆಗಲ್ಲ ಅಂತ ಹೇಳೋದು.
ಇಲ್ಲ ಸರ್ ನಾವು ಹಠ ಮಾಡಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ಮೇಲೆ ಈಗ 1 ವರ್ಷದಲ್ಲಿ ನಾನು ಇವತ್ತು PDO ಕೌನ್ಸಿಲಿಂಗ್ ನಾವು ಮಾಡಿದೀವಿ. ರಾಜ್ಯದಲ್ಲಿ ಮೊದಲೇ ಬಾರಿಗೆ ಬೇಕಾಗ್ತದೆ. ಆಮೇಲೆ ಆ ನಂಬಿಕೆಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲೇ ತಾವು ನಂಬ್ತಿರೋ ಇಲ್ಲೋ ಗ್ರಾಮ ಮಟ್ಟದಲ್ಲಿ ಹೈಯೆಸ್ಟ್ ತೆರಿಗೆ ಪಾವತಿಯಾಗಿರೋದು ನಮ್ಮ ರಾಜ್ಯದಲ್ಲಿ 1,300 ಕೋಟಿ ರೂಪಾಯಿ ಇವತ್ತು ಪಾವತಿಯಾಗಿರೋದು. ಯಾಕಂದ್ರೆ ಅವರ ಕ್ಷೇಮಾಭಿವೃದ್ಧಿ ನನ್ನ ಜವಾಬ್ದಾರಿ ಅಂದ್ಬಿಟ್ಟು ನಾವು ಪರ್ಸನಲ್ ಆಗಿ ನೋಡ್ಕೊಂತ ಇದ್ವಿ. ಲೈಬ್ರರಿಯನ್ಸ್ ಇರ್ಬೋದು, ನಿಮ್ಮ PDO ಯಾವ್ದಾದ್ರು ಜ್ಯೇಷ್ಠತೆ ಇರ್ಬೋದು, ನಿಮ್ ಸರ್ಕಾರಿ ನೌಕರ ಜ್ಯೇಷ್ಠತಾ ಪಟ್ಟಿ ಇರ್ಬೋದು, 10 ವರ್ಷದಿಂದ ಕೋರ್ಟ್ನಲ್ಲಿದೆ. ನಾನೇ ಸಬ್ಮಿಟ್ ಮಾಡಿದ್ದೀನಿ ಕೋರ್ಟಿಗೆ. ನಾನು ಒಂದು ಡೇಟ್ ಅನ್ನ ನಿಗದಿ ಮಾಡ್ತೀನಿ, ಎಲ್ಲ ನಮ್ಮ ಸರ್ಕಾರಿ ನೌಕರರು ಅದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ಬಿಟ್ಟು ಕೋರ್ಟ್ ನಲ್ಲಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಈ 10 ವರ್ಷ 12 ವರ್ಷದಿಂದ ಏನು ಒಂದು ಗಂಟಿತ್ತು ಅದನ್ನು ಕೂಡ ನಾವು ಇನ್ನೇನು ಒಂದು 15-20 ದಿನದಲ್ಲಿ ಅದನ್ನು ಕೂಡ ನಾವು ಬಿಚ್ಚಿ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಕೊಡ್ತೀನಿ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ ಬಂಧುಗಳೇ, ನಾನು ಹೇಳ್ದಂಗೆ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ತಾವೆಲ್ಲರೂ ಕೂಡ ನೀವು ಒಂದು ಕುಟುಂಬದ ಇದ್ದಂಗೆ ಇದೆ. ನಾನು ಬೇರೆಯವರಲ್ಲ, ನೀವು ಬೇರೆಯವರಲ್ಲ. ಸರ್ಕಾರ ಬಿಟ್ಟು ನೀವಿಲ್ಲ, ನಿಮಗೆ ಬಿಟ್ಟು ಸರ್ಕಾರ ನಾವು ನಡೆಸ್ಲಿಕ್ಕಾಗಲ್ಲ. ನಾವೆಲ್ಲರೂ ನಾನು ಹೇಳ್ದಂಗೆ ನಮ್ಮಿಬ್ಬರ ಮಾಲಕರು ಜನರು. ಸೊ ಆದ್ರಿಂದ ಅವರ ಹಿತಾಸಕ್ತಿಗೆ ನಾವೆಲ್ಲರೂ ಸಮನ್ವಯತೆಯಿಂದ, ಒಗ್ಗಟ್ಟಿಂದ, ಕಾಳಜಿಯಿಂದ ಕೆಲಸ ಮಾಡೋಣ ಅಂತ ಹೇಳ್ತಾ, ಕೊನೆಯದಾಗಿ ಈ ಸರ್ವೋತ್ತಮ ಸೇವಾ ಪ್ರಶಸ್ತಿ ಗೆದ್ದಿರುವಂತ ಎಲ್ಲಾ ವಿಜೇತರಿಗೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬರೀ ಅವರಷ್ಟೇ ಸರ್ವೋತ್ತಮ ಸೇವಕರಾಗಬಾರ್ದು, ಎಲ್ಲರೂ ಕೂಡ ಸರ್ವೋತ್ತಮ ಸೇವಕರಾಗಬೇಕು ಅಂತ ನನ್ನ ಆಶೆ ಇದೆ. ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಚಿವರು ಅತ್ಯಂತ ಕಳಕಳಿಯ ಮಾತುಗಳನ್ನು ಸರ್ಕಾರ ಆಗಲಿ, ಸರ್ಕಾರ ನೌಕರರಾಗಲಿ, ನಾವೆಲ್ಲ ಇರೋದು ಪ್ರಜೆಗಳ ಒಂದು ಹಿತ ಕಾಪಾಡಲಿಕ್ಕೆ, ನಾವೆಲ್ಲ ಜನತೆ ಹಿತ ಕಾಪಾಡಲಿಕ್ಕೆ ಅಂತಕ್ಕಂಥ ಕಳಕಳಿಯ ಮಾತನ್ನ ಹೇಳಿದ್ದಾರೆ. ಅವರ ಆಶಯಗಳಂತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಎಂ ಪಾಟೀಲ್ ರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸುರೇಶ್ ಬಗ್ಗೆ ಮತ್ತು MB ಪಾಟೀಲ್ ರವರು ಪುಸ್ತಕ ನೀಡುವ ಮುಖಾಂತರ ಸತ್ಕರಿಸಬೇಕು. ಅವರಿಗೆ ಕಾರ್ಯಕ್ರಮಕ್ಕೆ ತುಂಬುವುದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಂದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಭಾರತ ಚುನಾವಣಾ ಆಯೋಗದಿಂದ 2024ನೇ ಸಾಲಿನ ಉತ್ತಮ ಚುನಾವಣಾಧಿಕಾರಿ ಎಂದು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಇವರಿಗೆ ನಾವು ಇವತ್ತಿನ ದಿವಸ ನಮ್ಮ ಸಂಘದ ವತಿಯಿಂದ ವಿಶೇಷವಾಗಿ ಸತ್ಕಾರ ಮಾಡಬೇಕಂತ ನಿರ್ಣಯಿಸಿಕೊಂಡಿದ್ದೇವೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಸಂಘದಿಂದ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಅಂದರೆ ಯಶಸ್ವಿ. ಈಗ ಕಲಬುರಗಿಗೆ ಕಲ್ಯಾಣ ಕಾಲ ಕೊಡವ ಬಲ್ಲಿದ ಒಂದೇ ಎಲೆ. ಈಗ ಕಲಬುರಗಿಗೆ ಕಲ್ಯಾಣ ಕಾಲ ಕೊಡವ ಬಲ್ಲಿದ ಒಂದೇ ಎಲ್ಲ. ತಲುಪಿದವು ಎಲ್ಲರಿಗೂ ಸಕಾಲದಲ್ಲಿ ಸರ್ಕಾರಿ ಯೋಜನೆಗಳು. ಭೇದ ಭಾವವಿಲ್ಲದ ತಕ್ಕಡಿಯ ಕೂಗುವವರು ನಮ್ಮ ಜಿಲ್ಲಾಧಿಕಾರಿಗಳು. ಭೇದ ಭಾವವಿಲ್ಲದ ಭಾವೈಕ್ಯದ ತಕ್ಕಡಿಯ ತೂಗುವವರು ಜಿಲ್ಲಾಧಿಕಾರಿಗಳು. ಇದರಿಂದ ಕಲಬುರಗಿಯ ನಾಗರಿಕರ ಪರ ಹೇಳುತ್ತಿದ್ದೆ ತನನಂ. ಅವರೇ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿ. ಭಾರತ ಚುನಾವಣಾ ಆಯೋಗದಿಂದ ಪ್ರಶಸ್ತಿ ಪಡೆದ ಮೇಡಮ್ ಯಶಸ್ಸಿನ ಗೀತೆ ಹಾಡುವವರು ಫೌಜಿಯಾ ತರನ್ನುಮ್ ಮೇಡಮ್. ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಿಗೆ ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರ ಪ್ರೀತಿಯ ಶರಣು, ಸಲ್ಯೂಟ್, ಸಲಾಂ. ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಿಗೆ ಕಲಬುರಗಿಯ ಸರ್ಕಾರಿ ನೌಕರರೆಲ್ಲರ ಪ್ರೀತಿಯ ಶರಣು, ಸಲ್ಯೂಟ್, ಸಲಾಂ. ಧನ್ಯವಾದ.